ಒಬ್ಬ ಯುವಕ ತನ್ನ ಪ್ರಿಯತಮೆಯನ್ನು ಭೇಟಿ ಮಾಡಲು ಅವಳ ಮನೆಗೆ ಹೋಗುತ್ತಾನೆ. ಅವಳು ಅವನಿಗೆ ಪ್ರೀತಿಯಿಂದ ಒಂದು ಗ್ಲಾಸ್ ಔಷಧೀಯ ಪಾನೀಯವನ್ನು ಕೊಡುತ್ತಾಳೆ. ಅವನು ಯಾವುದೇ ಅನುಮಾನವಿಲ್ಲದೆ ಅದನ್ನು ಕುಡಿಯುತ್ತಾನೆ. ಆದರೆ ಕೆಲವೇ ಗಂಟೆಗಳಲ್ಲಿ ಅವನಿಗೆ ತೀವ್ರ ವಾಂತಿ, ಹೊಟ್ಟೆ ನೋವು ಮತ್ತು ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮುಂದಿನ 11 ದಿನಗಳು ಆಸ್ಪತ್ರೆಯಲ್ಲಿ ಜೀವನಕ್ಕಾಗಿ ಹೋರಾಡಿದ ನಂತರ ಆ ಯುವಕ ಸಾವನ್ನಪ್ಪುತ್ತಾನೆ. ಮೊದಲಿಗೆ ಎಲ್ಲರೂ ಇದನ್ನು ಸಾಮಾನ್ಯ ಆಹಾರ ವಿಷಬಾಧೆ ಎಂದು ಭಾವಿಸಿದ್ದರು. ಆದರೆ ತನಿಖೆ ಆರಂಭವಾದಾಗ ಹೊರಬಂದ ಸತ್ಯ ಇಡೀ ಕೇರಳವನ್ನೇ ಬೆಚ್ಚಿಬೀಳಿಸಿತು. ಪ್ರೀತಿ, ನಂಬಿಕೆ, ಜ್ಯೋತಿಷ್ಯದ ಭಯ ಮತ್ತು ಅತ್ಯಂತ ಶೀತಲ ಮನಸ್ಸಿನಿಂದ ರೂಪಿಸಲಾದ ಕೊಲೆ ಸಂಚು. ಒಂದು ಗ್ಲಾಸ್ ಪಾನೀಯ ಒಬ್ಬ ಯುವಕನ ಜೀವವನ್ನೇ ಕಿತ್ತುಕೊಂಡಿತು. ಇದು ಕೇರಳದ ಅತ್ಯಂತ ಚರ್ಚಿತ ಶಾರೋನ್ ರಾಜ್ ಹತ್ಯೆ ಪ್ರಕರಣ. ನಿಜಕ್ಕೂ ಆ ದಿನ ಏನಾಯಿತು? ತನಿಖಾಧಿಕಾರಿಗಳು ಹೀಗೆ ಸತ್ಯವನ್ನು ಹೊರತೆಗೆದರು. ನ್ಯಾಯಾಲಯದಲ್ಲಿ ಯಾವ ಸಾಕ್ಷಿಗಳು ಆರೋಪಿಯನ್ನು ದೋಷಿ ಎಂದು ಸಾಬೀತುಪಡಿಸಿದವು? ಇವೆಲ್ಲವನ್ನು ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಕನ್ನಡ ಬೈಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ಕೇರಳವನ್ನು ಬೆಚ್ಚಿ ಬೀಳಿಸಿದ ಶಾರನ್ ಮತ್ತು ಗ್ರೀಷ್ಮಾ ಅವರ ನೈಜ ಘಟನೆ ಆಧಾರಿತ ಕಥೆಯನ್ನು ನೋಡಲಿದ್ದೇವೆ. ಕೊನೆಯವರೆಗೂ ತಪ್ಪದೇ ನೋಡಿ. ಈ ಘಟನೆ 2022ರಲ್ಲಿ ಕೇರಳದ ತಿರುವನಂತಪುರಂ ಜಿಲ್ಲೆಯ ಪರಸಾಲ ಪ್ರದೇಶದಲ್ಲಿ ನಡೆದಿತ್ತು. ಈ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದವರು 23 ವರ್ಷದ ಶಾರೋನ್ ರಾಜ್. ಶಾರೋನ್ ಓದುತ್ತಿದ್ದ ಯುವಕ. ಕುಟುಂಬ ಮತ್ತು ಸ್ನೇಹಿತರ ಪ್ರಕಾರ ಅವನು ಶಾಂತ ಸ್ವಭಾವದವನಾಗಿದ್ದು ತನ್ನ ಭವಿಷ್ಯದ ಬಗ್ಗೆ ಅನೇಕ ಕನಸುಗಳನ್ನು ಹೊಂದಿದ್ದನು. ಅದೇ ಸಮಯದಲ್ಲಿ ಅವನ ಜೀವನಕ್ಕೆ ಬಂದಳು ಗ್ರೀಷ್ಮಾ. ಇಬ್ಬರ ಪರಿಚಯ ಸ್ನೇಹವಾಗಿ ಆರಂಭವಾಗಿ ನಂತರ ಅದು ಪ್ರೇಮ ಸಂಬಂಧವಾಗಿ ಬೆಳೆಯಿತು. ಅನೇಕ ತಿಂಗಳುಗಳ ಕಾಲ ಇಬ್ಬರೂ ಪರಸ್ಪರ ಸಂಪರ್ಕದಲ್ಲಿದ್ದರು. ಭವಿಷ್ಯದ ಕನಸುಗಳನ್ನು ಹಂಚಿಕೊಂಡಿದ್ದರು. ಆದರೆ ಕಾಲ ಕಳೆದಂತೆ ಪರಿಸ್ಥಿತಿ ಬದಲಾಗತೊಡಗಿತು. ಗ್ರೀಷ್ಮಾ ಅವರ ಕುಟುಂಬದಲ್ಲಿ ಬೇರೆ ಮದುವೆಯ ಮಾತುಕತೆ ಆರಂಭವಾಯಿತು. ಇಲ್ಲಿಂದಲೇ ಈ ಪ್ರೇಮಕಥೆ ದುರಂತದ ದಿಕ್ಕಿನಲ್ಲಿ ಸಾಗಲು ಶುರುವಾಯಿತು. ಒಂದು ಸಂಬಂಧವನ್ನು ಮುಗಿಸಲು ತೆಗೆದುಕೊಂಡ ನಿರ್ಧಾರ ಮುಂದೆ ಕೇರಳದ ಇತಿಹಾಸದಲ್ಲೇ ಅತ್ಯಂತ ಚರ್ಚಿತ ಅಪರಾಧ ಪ್ರಕರಣಗಳಲ್ಲಿ ಒಂದಾಗಿ ಪರಿಣಮಿಸಲಿದೆ ಎಂಬುದನ್ನು ಆಗ ಯಾರೂ ಊಹಿಸಿರಲಿಲ್ಲ. ಶಾರೋನ್ ರಾಜ್ ಮತ್ತು ಗ್ರೀಷ್ಮಾ ಅವರ ಸಂಬಂಧ ಆರಂಭದಲ್ಲಿ ಸಾಮಾನ್ಯ ಪ್ರೇಮಕಥೆಯಂತೆಯೇ ಕಾಣುತ್ತಿತ್ತು. ಇಬ್ಬರೂ ಆಗಾಗ ಭೇಟಿಯಾಗುತ್ತಿದ್ದರು, ಫೋನ್ನಲ್ಲಿ ಮಾತನಾಡುತ್ತಿದ್ದರು ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದರು. ಆದರೆ ಕೆಲವು ತಿಂಗಳುಗಳ ನಂತರ ಪರಿಸ್ಥಿತಿ ಬದಲಾಗತೊಡಗಿತು. ಗ್ರೀಷ್ಮಾ ಅವರ ಕುಟುಂಬದಲ್ಲಿ ಬೇರೆ ವರನೊಂದಿಗೆ ಮದುವೆಯ ಮಾತುಕತೆ ಆರಂಭವಾಯಿತು. ಈ ಬೆಳವಣಿಗೆ ಅವರ ಸಂಬಂಧದ ಮೇಲೆ ದೊಡ್ಡ ಪರಿಣಾಮ ಬೀರಿತು. ಪ್ರಾಸಿಕ್ಯೂಷನ್ ನ್ಯಾಯಾಲಯದಲ್ಲಿ ಮಂಡಿಸಿದ ವಾದದ ಪ್ರಕಾರ ಗ್ರೀಷ್ಮಾಗೆ ಜ್ಯೋತಿಷ್ಯದಲ್ಲಿ ಗಾಢ ನಂಬಿಕೆ ಇತ್ತು. ಜಾತಕದ ಪ್ರಕಾರ ಅವಳು ಮೊದಲು ಮದುವೆಯಾಗುವ ವ್ಯಕ್ತಿಗೆ ಅಪಾಯ ಸಂಭವಿಸಬಹುದು ಎಂಬ ನಂಬಿಕೆಯನ್ನು ಅವಳು ಹೊಂದಿದ್ದಳು ಎಂದು ತನಿಖೆಯ ವೇಳೆ ಹೇಳಲಾಯಿತು. ಇದೇ ಸಮಯದಲ್ಲಿ ಕುಟುಂಬದ ಒತ್ತಡವೂ ಹೆಚ್ಚಾಗುತ್ತಿತ್ತು. ಹೊಸ ಮದುವೆ ನಿಶ್ಚಯವಾಗುವ ಸಾಧ್ಯತೆಗಳು ಬಲವಾಗುತ್ತಿದ್ದಂತೆ ಶಾರೋನ್ ಜೊತೆಗಿನ ಸಂಬಂಧವನ್ನು ಮುಗಿಸುವ ಒತ್ತಡ ಹೆಚ್ಚಾಯಿತು. ಆದರೆ ಶಾರೋನ್ ಮಾತ್ರ ಈ ಸಂಬಂಧವನ್ನು ಉಳಿಸಿಕೊಳ್ಳಲು ಬಯಸುತ್ತಿದ್ದನೆಂದು ಪ್ರಾಸಿಕ್ಯೂಷನ್ ವಾದಿಸಿತು. ಇಬ್ಬರ ನಡುವೆ ಈ ವಿಷಯವಾಗಿ ಹಲವಾರು ಬಾರಿ ಮಾತುಕತೆ ಮತ್ತು ಭಿನ್ನಾಭಿಪ್ರಾಯಗಳು ನಡೆದಿದ್ದವು ಎಂದು ತನಿಖೆಯಲ್ಲಿ ಬಹಿರಂಗವಾಯಿತು. ನ್ಯಾಯಾಲಯದಲ್ಲಿ ಮಂಡಿಸಲಾದ ಡಿಜಿಟಲ್ ಸಾಕ್ಷ್ಯಗಳ ಪ್ರಕಾರ ಗ್ರೀಷ್ಮಾ ವಿಷಕಾರಿ ಪದಾರ್ಥಗಳ ಬಗ್ಗೆ ಹಾಗೂ ಅವುಗಳ ಪರಿಣಾಮಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಹುಡುಕಾಟ ನಡೆಸಿದ್ದಳು ಎಂದು ಆರೋಪಿಸಲಾಯಿತು. ಇದೇ ಅಂಶ ತನಿಖಾಧಿಕಾರಿಗಳ ಅನುಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ತನಿಖೆಯ ಪ್ರಕಾರ ಇಲ್ಲಿಂದಲೇ ಒಂದು ಭಯಾನಕ ಸಂಚಿನ ಆರಂಭವಾಯಿತು. ಸಂಬಂಧವನ್ನು ಕೊನೆಗೊಳಿಸುವ ಬದಲು ಶಾರೋನ್ ರಾಜ್ರನ್ನು ಶಾಶ್ವತವಾಗಿ ತನ್ನ ಜೀವನದಿಂದ ದೂರ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ಪ್ರಾಸಿಕ್ಯೂಷನ್ ನ್ಯಾಯಾಲಯದಲ್ಲಿ ವಾದಿಸಿತು. ಈ ಯೋಜನೆಯ ಅಂತಿಮ ಹಂತ 2022ರ ಅಕ್ಟೋಬರ್ 14ರಂದು ನಡೆಯಲಿತ್ತು. ಆ ದಿನ ಶಾರೋನ್ಗೆ ಗ್ರೀಷ್ಮಾ ಕರೆ ಮಾಡಿದಳು. ಒಮ್ಮೆ ಮನೆಗೆ ಬಾ, ಮಾತನಾಡಬೇಕಿದೆ ಎಂದು ಹೇಳಿದಳು. ಶಾರೋನ್ಗೆ ಅದು ಅವರ ಸಂಬಂಧವನ್ನು ಉಳಿಸಿಕೊಳ್ಳುವ ಕೊನೆಯ ಅವಕಾಶ ಎಂದು ಅನಿಸಿತ್ತು. ಆದರೆ ಅವನಿಗೆ ತಿಳಿದಿರಲಿಲ್ಲ ಆ ಭೇಟಿಯೇ ಅವನ ಜೀವನದ ಕೊನೆಯ ಭೇಟಿಯಾಗಲಿದೆ ಎಂದು. 2022ರ ಅಕ್ಟೋಬರ್ 14 ಈ ದಿನವೇ ಶಾರೋನ್ ರಾಜ್ ಅವರ ಜೀವನದ ಕೊನೆಯ ಸಾಮಾನ್ಯ ದಿನವಾಗಿತ್ತು. ಗ್ರೀಷ್ಮಾ ಕರೆ ಮಾಡಿದ ನಂತರ ಶಾರೋನ್ ಅವಳನ್ನು ಭೇಟಿಯಾಗಲು ಅವಳ ಮನೆಗೆ ತೆರಳಿದನು. ಆ ಭೇಟಿ ಸಾಮಾನ್ಯ ಮಾತುಕತೆಯಂತೆ ಆರಂಭವಾಗಿತ್ತು. ಕುಟುಂಬದ ಕೆಲವರು ಮನೆಯಲ್ಲಿದ್ದರೂ ಶಾರೋನ್ಗೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಅವನು ತನ್ನ ಪ್ರಿಯತಮೆಯನ್ನು ನಂಬಿದ್ದನು. ಸ್ವಲ್ಪ ಸಮಯದ ನಂತರ ಗ್ರೀಷ್ಮಾ ಶಾರೋನ್ಗೆ ಒಂದು ಆಯುರ್ವೇದ ಕಷಾಯದಂತಹ ಕೋಲ್ಡ್ ಡ್ರಿಂಕ್ ನೀಡಿದಳು. ಅವಳದನ್ನು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದ್ದಾಳೆ ಎಂದು ತನಿಖೆಯಲ್ಲಿ ಉಲ್ಲೇಖಿಸಲಾಯಿತು. ಶಾರೋನ್ ಯಾವುದೇ ಅನುಮಾನವಿಲ್ಲದೆ ಆ ಕೋಲ್ಡ್ ಡ್ರಿಂಕ್ ಅನ್ನು ಕುಡಿದನು. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಅಸ್ವಸ್ಥತೆ ಕಾಣಿಸಿಕೊಳ್ಳಲು ಆರಂಭವಾಯಿತು.
ಬಾಯಿ ಕಹಿಯಾಗುತ್ತಿರುವ ಅನುಭವ, ತೀವ್ರ ವಾಂತಿ, ಹೊಟ್ಟೆಯಲ್ಲಿ ಅಸಹನೀಯ ನೋವು, ದೇಹ ಸಂಪೂರ್ಣವಾಗಿ ದುರ್ಬಲವಾಗತೊಡಗಿತು. ಸ್ಥಿತಿ ಹದಗೆಡುತ್ತಿದ್ದಂತೆ ಶಾರೂನ್ ಮನೆಗೆ ಮರಳಿದನು. ಆದರೆ ಅವನ ಆರೋಗ್ಯ ಕ್ಷಣಕ್ಷಣಕ್ಕೂ ಹದಗೆಡುತ್ತಿತ್ತು. ಕುಟುಂಬದವರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರು. ಆರಂಭದಲ್ಲಿ ವೈದ್ಯರು ಫುಡ್ ಪಾಯ್ಸನ್ ಅಥವಾ ಬೇರೆ ಸಮಸ್ಯೆಯಾಗಿರಬಹುದು ಎಂದು ಶಂಕಿಸಿದರು. ಆದರೆ ದಿನಗಳು ಕಳೆದರೂ ಅವನ ಆರೋಗ್ಯ ಸುಧಾರಿಸಲಿಲ್ಲ. ವಿಷದ ಪರಿಣಾಮದಿಂದ ಅವನ ಲಿವರ್, ಕಿಡ್ನಿ ಸೇರಿದಂತೆ ಹಲವು ಪ್ರಮುಖ ಅಂಗಾಂಗಗಳು ತೀವ್ರವಾಗಿ ಹಾನಿಗೊಳಗಾದವು ಎಂದು ವೈದ್ಯರು ನಂತರ ತಿಳಿಸಿದರು. 11 ದಿನಗಳ ಕಾಲ ವೈದ್ಯರು ಅವನ ಜೀವ ಉಳಿಸಲು ಹೋರಾಡಿದರು. ಈ ಸಮಯದಲ್ಲಿ ಶಾರೂನ್ ತನ್ನ ಆರೋಗ್ಯದ ಬಗ್ಗೆ ಮತ್ತು ತಾನು ಕುಡಿದ ಡ್ರಿಂಕ್ ಬಗ್ಗೆ ತನಿಖೆಗೆ ಮಹತ್ವದ ಮಾಹಿತಿಯನ್ನು ನೀಡಿದ್ದನೆಂದು ದಾಖಲೆಗಳು ಸೂಚಿಸುತ್ತವೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. 2022ರ ಅಕ್ಟೋಬರ್ 25ರಂದು ಶಾರೂನ್ ರಾಜ್ ಮೃತಪಟ್ಟನು. ಆದರೆ ಇದು ಸಾಮಾನ್ಯ ಫುಡ್ ಪಾಯ್ಸನ್ ಪ್ರಕರಣವಾಗಿರಲಿಲ್ಲ. ವೈದ್ಯರಿಗೆ ಕೆಲವು ಅನುಮಾನಗಳು ಮೂಡತೊಡಗಿದವು. ಫಾರೆನ್ಸಿಕ್ ಪರೀಕ್ಷೆಗಳು ಮತ್ತು ತನಿಖೆ ಮುಂದುವರಿದಂತೆ ಈ ಸಾವಿನ ಹಿಂದೆ ಅತ್ಯಂತ ಸೂಕ್ಷ್ಮವಾಗಿ ರೂಪಿಸಲಾದ ಸಂಚು ಇರಬಹುದು ಎಂಬ ಶಂಕೆ ಬಲವಾಗತೊಡಗಿತು. ಶಾರೂನ್ ರಾಜ್ ಅವರ ಸಾವಿನ ನಂತರ ಪ್ರಕರಣದ ತನಿಖೆಯನ್ನು ಕೇರಳ ಪೊಲೀಸರು ಅತ್ಯಂತ ಗಂಭೀರವಾಗಿ ಕೈಗೆತ್ತಿಕೊಂಡರು. ಆರಂಭದಲ್ಲಿ ಇದು ಫುಡ್ ಪಾಯ್ಸನಿಂಗ್ ಪ್ರಕರಣದಂತೆ ಕಂಡರೂ ತನಿಖಾಧಿಕಾರಿಗಳು ಪ್ರತಿಯೊಂದು ಘಟನೆಯನ್ನು ಒಂದೊಂದಾಗಿ ಪರಿಶೀಲಿಸಲು ಆರಂಭಿಸಿದರು. ಮೊದಲಿಗೆ ಶಾರೂನ್ ಅವರ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಆಪ್ತರ ಹೇಳಿಕೆಗಳನ್ನು ದಾಖಲಿಸಲಾಯಿತು. ಅವರ ಹೇಳಿಕೆಗಳಲ್ಲಿ ಮತ್ತೆ ಮತ್ತೆ ಕೇಳಿಬಂದ ಒಂದು ಹೆಸರು, ಗ್ರೀಷ್ಮಾ. ತನಿಖೆಯ ವೇಳೆ ಶಾರೂನ್ ಮತ್ತು ಗ್ರೀಷ್ಮಾ ಅವರ ಮೊಬೈಲ್ ಫೋನ್ ದಾಖಲೆಗಳು, ಚಾಟ್ಗಳು ಮತ್ತು ಕರೆಗಳ ವಿವರಣೆಗಳನ್ನು ಪೊಲೀಸರು ಪರಿಶೀಲಿಸಿದರು. ಇಬ್ಬರ ನಡುವೆ ಸಂಬಂಧದಲ್ಲಿ ಬಿರುಕು ಮೂಡಿದ್ದ ವಿಚಾರವು ತನಿಖೆಯಲ್ಲಿ ಬೆಳಕಿಗೆ ಬಂದಿತು. ಇದರ ಜೊತೆಗೆ ಶಾರೂನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ನೀಡಿದ್ದ ಹೇಳಿಕೆಯು ತನಿಖೆಗೆ ಪ್ರಮುಖ ಸುಳಿವಾಯಿತು. ಆತ ತಾನು ಗ್ರೀಷ್ಮಾ ಅವರ ಮನೆಯಲ್ಲಿ ಒಂದು ಕೋಲ್ಡ್ ಡ್ರಿಂಕ್ ಕುಡಿದ ನಂತರವೇ ಅಸ್ವಸ್ಥಗೊಂಡಿದ್ದೇನೆ ಎಂದು ಹೇಳಿದ್ದನೆಂದು ಪ್ರಾಸಿಕ್ಯೂಷನ್ ನ್ಯಾಯಾಲಯದಲ್ಲಿ ಮಂಡಿಸಿತು. ಆದರೆ ಪ್ರಕರಣಕ್ಕೆ ನಿಜವಾದ ತಿರುವು ನೀಡಿದ್ದು ಫಾರೆನ್ಸಿಕ್ ಸಾಕ್ಷ್ಯಗಳು. ವೈಜ್ಞಾನಿಕ ಪರೀಕ್ಷೆಗಳು ಶಾರೂನ್ ಅವರ ದೇಹದಲ್ಲಿ ಕೀಟನಾಶಕದ ಅಂಶಗಳಿರುವುದನ್ನು ದೃಢಪಡಿಸಿದವು ಎಂದು ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ತಿಳಿಸಿದರು. ಇದರ ನಂತರ ಪೊಲೀಸರು ಗ್ರೀಷ್ಮಾಳನ್ನು ಸುದೀರ್ಘವಾಗಿ ವಿಚಾರಣೆ ನಡೆಸಿದರು. ಪ್ರಾಸಿಕ್ಯೂಷನ್ ಪ್ರಕಾರ ವಿಚಾರಣೆಯ ಸಮಯದಲ್ಲಿ ಹಲವು ಡಿಫರೆನ್ಸಸ್ಗಳು ಕಂಡುಬಂದವು. ಡಿಜಿಟಲ್ ಸಾಕ್ಷ್ಯಗಳು, ವೈದ್ಯಕೀಯ ವರದಿಗಳು ಮತ್ತು ಇತರ ದಾಖಲೆಗಳನ್ನು ಒಟ್ಟುಗೂಡಿಸಿದಾಗ ತನಿಖಾಧಿಕಾರಿಗಳು ಇದು ಆಕಸ್ಮಿಕ ಸಾವು ಅಲ್ಲ, ಪೂರ್ವಯೋಜಿತ ಕೊಲೆ ಎಂದು ತೀರ್ಮಾನಿಸಿದರು. ನಂತರ ಗ್ರೀಷ್ಮಾಳನ್ನು ಬಂಧಿಸಲಾಯಿತು. ಬಂಧನದ ನಂತರ ಗ್ರೀಷ್ಮಾ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂಬ ವರದಿಗಳು ಕೂಡ ವ್ಯಾಪಕವಾಗಿ ಸುದ್ದಿಯಾದವು. ತನಿಖೆ ಪೂರ್ಣಗೊಂಡ ನಂತರ ಶಾರೂನ್ ರಾಜ್ ಹತ್ಯಾ ಪ್ರಕರಣ ಕೇರಳದ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಿತು. ಈಗ ಎಲ್ಲರ ಪ್ರಶ್ನೆ ಒಂದೇ ಆಗಿತ್ತು: ಗ್ರೀಷ್ಮಾ ವಿರುದ್ಧ ಪೊಲೀಸರು ಸಂಗ್ರಹಿಸಿದ ಸಾಕ್ಷ್ಯಗಳು ನ್ಯಾಯಾಲಯದಲ್ಲಿ ಎಷ್ಟು ಬಲವಾಗಿ ನಿಲ್ಲುತ್ತವೆ? ವಿಚಾರಣೆಯ ವೇಳೆ ಪ್ರಾಸಿಕ್ಯೂಷನ್ ಹಲವು ಸಾಕ್ಷಿದಾರರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿತು. ವೈದ್ಯರು, ತನಿಖಾಧಿಕಾರಿಗಳು, ಫಾರೆನ್ಸಿಕ್ ತಜ್ಞರು ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದ ಇತರ ಸಾಕ್ಷಿದಾರರ ಹೇಳಿಕೆಗಳನ್ನು ನ್ಯಾಯಾಲಯ ಆಲಿಸಿತು. ಇದರ ಜೊತೆಗೆ ಮೊಬೈಲ್ ಫೋನ್ ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು, ವೈದ್ಯಕೀಯ ವರದಿಗಳು ಮತ್ತು ಫಾರೆನ್ಸಿಕ್ ಪರೀಕ್ಷೆಗಳ ವಿವರಗಳನ್ನು ನ್ಯಾಯಾಲಯದ ಮುಂದೆ ಮಂಡಿಸಲಾಯಿತು. ಪ್ರಾಸಿಕ್ಯೂಷನ್ ವಾದದ ಪ್ರಕಾರ ಈ ಅಪರಾಧವು ಆಕಸ್ಮಿಕವಾಗಿ ನಡೆದದ್ದಲ್ಲ, ಇದು ಪೂರ್ವಯೋಜಿತವಾಗಿ ರೂಪಿಸಲಾದ ಸಂಚಿನ ಫಲಿತಾಂಶವಾಗಿತ್ತು. ಸಂಬಂಧವನ್ನು ಶಾಶ್ವತವಾಗಿ ಮುಗಿಸಲು ಮತ್ತು ತನ್ನ ಭವಿಷ್ಯದ ಮದುವೆಗೆ ಅಡ್ಡಿಯಾಗಬಹುದು ಎಂಬ ಭಯದಿಂದ ಈ ಕೃತ್ಯ ನಡೆದಿತ್ತು ಎಂದು ಪ್ರಾಸಿಕ್ಯೂಷನ್ ನ್ಯಾಯಾಲಯದಲ್ಲಿ ವಾದಿಸಿತು. ಮತ್ತೊಂದೆಡೆ ಆರೋಪಿಗಳ ಪರ ವಕೀಲರು ತಮ್ಮ ವಾದಗಳನ್ನು ಮಂಡಿಸಿದರು. ಹಲವಾರು ತಿಂಗಳುಗಳ ಕಾಲ ನಡೆದ ವಿಚಾರಣೆಯ ನಂತರ ನ್ಯಾಯಾಲಯ ಎಲ್ಲಾ ಸಾಕ್ಷ್ಯಗಳನ್ನು ಪರಿಶೀಲಿಸಿತು. ಅಂತಿಮವಾಗಿ ನ್ಯಾಯಾಲಯ ಗ್ರೀಷ್ಮಾ ವಿರುದ್ಧದ ಆರೋಪಗಳು ಸಾಬೀತಾಗಿವೆ ಎಂದು ತೀರ್ಮಾನಿಸಿತು. ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಈ ಪ್ರಕರಣದಲ್ಲಿ ಮಂಡಿಸಲಾದ ಸಾಕ್ಷ್ಯಗಳು ಆರೋಪಿಯ ವಿರುದ್ಧ ಬಲವಾಗಿ ನಿಲ್ಲುತ್ತವೆ ಎಂದು ಅಭಿಪ್ರಾಯಪಟ್ಟರು. 2025ರಲ್ಲಿ ನ್ಯಾಯಾಲಯ ಗ್ರೀಷ್ಮಾಳನ್ನು ಕೊಲೆ ಪ್ರಕರಣದಲ್ಲಿ ದೋಷಿ ಎಂದು ಘೋಷಿಸಿತು. ಈ ತೀರ್ಪು ಹೊರಬಿದ್ದ ತಕ್ಷಣ ಕೇರಳ ಮಾತ್ರವಲ್ಲದೆ ಇಡೀ ದೇಶದ ಮಾಧ್ಯಮಗಳು ಈ ಸುದ್ದಿಯನ್ನು ಪ್ರಮುಖವಾಗಿ ಪ್ರಸಾರ ಮಾಡಿದ್ದವು. ಒಮ್ಮೆ ಪ್ರೇಮ ಕಥೆಯಾಗಿ ಆರಂಭವಾದ ಸಂಬಂಧ ಕೊನೆಗೆ ನ್ಯಾಯಾಲಯದ ತೀರ್ಪಿನೊಂದಿಗೆ ಅಂತ್ಯ ಕಂಡಿತು. ಶಾರೂನ್ ರಾಜ್ ಪ್ರಕರಣವು ಕೇವಲ ಒಂದು ಅಪರಾಧ ಕಥೆಯಲ್ಲ, ಇದು ನಂಬಿಕೆ, ಸಂಬಂಧಗಳು ಮತ್ತು ತಪ್ಪು ನಿರ್ಧಾರಗಳ ಪರಿಣಾಮ ಎಷ್ಟು ಭೀಕರವಾಗಿರಬಹುದು ಎಂಬುದನ್ನು ತೋರಿಸುವ ಘಟನೆ. ಒಂದು ಕ್ಷಣದ ನಿರ್ಧಾರ ಒಂದು ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸಬಹುದು. ಇಂದಿಗೂ ಈ ಪ್ರಕರಣ ಕೇರಳದ ಅತ್ಯಂತ ಚರ್ಚಿತ ಅಪರಾಧ ಪ್ರಕರಣಗಳಲ್ಲಿ ಒಂದಾಗಿ ನೆನಪಾಗುತ್ತದೆ. ನೀವು ಈ ಪ್ರಕರಣದ ಬಗ್ಗೆ ಏನನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂಥ ನೈಜ ಅಪರಾಧ ಡಾಕ್ಯುಮೆಂಟರಿಗಳಿಗಾಗಿ ಕನ್ನಡ ಬೈಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.